ನಿವೇದಿತಾ ಗೌಡ ಡಿವೋರ್ಸ್ ಆದಮೇಲೆ ಸಿಕ್ಕಾಪಟ್ಟೆ ಪಾಶ್ ಆಗಿದ್ದಾರೆ, ಸ್ಟೈಲಿಶ್ ಆಗಿದ್ದಾರೆ, ಬೋಲ್ಡ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆಗಾಗ ಏನಾದರೂ ಒಂದು ಸುದ್ದಿಯಲ್ಲಿ ಸದ್ದು ಮಾಡ್ತಾನೆ ಇರ್ತಾರೆ. ಇತ್ತೀಚೆಗೆ ಕ್ರಿಶ್ಚಿಯನನ್ನ ಮದುವೆ ಆಗಬೇಕು ಅಂತ ತುಂಬ ಆಸೆ ಅಂತ ಹೇಳ್ಕೊಂಡಿದ್ರು. ಚಂದನ್ಗೆ ಡಿವೋರ್ಸ್ ಕೊಟ್ಟ ಮೇಲೆ ನಿವೇದಿತಾ ಹೆವಿ ಸುದ್ದಿಯಲ್ಲಿದ್ದಾರೆ. ಈಗ ತನ್ನ ಗೆಳತಿಯ ಜೊತೆಗಿನ ಒಡನಾಟ, ಗೆಳತಿಯ ಜೊತೆಗಿನ ಸಂಬಂಧದ ಕುರಿತು ಮಾತನಾಡಿ ಎಲ್ಲರ ಹುಬ್ಬೇರಿಸಿದ್ದಾರೆ. ಯಪ್ಪ, ನಮ್ಮ ಕರ್ನಾಟಕದಲ್ಲೇ ಹೀಗೆಲ್ಲ ಆಗತ್ತಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅಷ್ಟಕ್ಕೂ ನಿವೇದಿತಾ ಹೇಳಿದ್ದಾದ್ರೂ ಏನು? ಇತ್ತೀಚೆಗೆ ನಿವೇದಿತಾ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಬೇಕು ಬೇಕು ಅಂತಲೇ ಈ ಥರ ಆಡ್ತಾ ಇದ್ದಾರೆ. ಇವರನ್ನು ಟ್ರೋಲ್ ಮಾಡಿದಷ್ಟು, ಹೀಯಾಳಿಸಿದಷ್ಟು ಮತ್ತಷ್ಟು ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಿವೇದಿತಾ ಗೌಡ ಮೊದಲು ಇಂಡಸ್ಟ್ರಿಗೆ ಬಂದಾಗ ತುಂಬ ಮುಗ್ಧರಾಗಿ ಚಿಕ್ಕ ಪಾಪು ಥರ ಆಡ್ತಾ ಇದ್ರು. ಕೆಲವರಿಗೆ ಅದು ಇರಿಟೇಷನ್ ಅನ್ಸಿದ್ರು, ಇನ್ನು ಕೆಲವರಿಗೆ ಇದೀಗ ನಿವೇದಿತಾ ಗೌಡ ಆಡ್ತಿರೋದನ್ನ ನೋಡಿ ಕೆಲವರು ತಲೆ ಕೆಡಿಸ್ಕೊಂಡಿದ್ದಾರೆ. ಅಷ್ಟಕ್ಕೂ ಆಗಿದ್ದು ಏನು ಅಂತ ಹೇಳಿದ್ರೆ, ನಿವೇದಿತಾ ತನ್ನ ಸ್ನೇಹಿತೆ ವಾಣಿ ಜೊತೆಗೆ ಪದೇ ಪದೇ ರೀಲ್ಸ್ ಮಾಡ್ತಿದ್ರು. ಇದೇನು ಹೊಸದ? ಎಲ್ರೂ ರೀಲ್ಸನ್ನು ಮಾಡ್ತಾರೆ, ಅವರವರ ಸ್ನೇಹಿತಿಯರ ಜೊತೆಗೆ ಮಾಡ್ತಾರೆ, ಯಾವುದೋ ಹುಡುಗನ ಜೊತೆಗೆ ಅಲ್ವಲ್ಲ ಅಂತ ಕೆಲವರು ಪ್ರಶ್ನಿಸ್ಬೋದು. ಆದರೆ ಈ ರೀಲ್ಸು ಮತ್ತು ವಾಣಿ ಜೊತೆಗಿನ ಸಂಬಂಧ ಸ್ವಲ್ಪ ಅತಿರೇಕದ ಬರ್ತನೆ ಅಂತ ಕೆಲವ್ರಿಗೆ ಅನಿಸ್ತಾ ಇತ್ತು. ಈ ರೀತಿಯೆಲ್ಲ ಯಾಕೆ ಆಡ್ತಾರೆ? ನಿವೇದಿತಾ ಮೇ ಬಿ ಒಳ್ಳೆಯವರೇ ಅನಿಸುತ್ತೆ. ಅವರ ಸಹವಾಸ ದೋಷದಿಂದ ಈ ರೇಂಜಿನಲ್ಲಿ ಹಾಳಾಗಿರ್ಬೋದು, ಎಕ್ಕುಟ್ಟು ಹೋಗಿರ್ಬೋದು ಅಂತ ಕೆಲವರು ಅಂದ್ಕೊಂಡಿದ್ರು. ಇನ್ನು ಕೆಲವರು ದುಡ್ಡಿನ ಮದ, ಅಪ್ಪ ಮಾಡಿರೋ ಆಸ್ತಿ ಇದೆ, ಕೂತು ತಿಂದ್ರೂ ಕರಗಲ್ಲ, ಆ ಕಾರಣಕ್ಕಾಗಿ ಇನ್ನೇನು ಜೀವನದ ಬಗ್ಗೆ ಚಿಂತೆ ಇದೆ, ಅಪ್ಪ ಮಾಡಿರೋ ಆಸ್ತಿನ ಕರಗಿಸ್ಬೇಕು, ಅದಕ್ಕೆ ಹೀಗೆಲ್ಲ ಆಡ್ತಾ ಇದೆ ಈ ತಿಕ್ಲು ಹುಡುಗಿ ಅಂತ ಕೆಲವರು ಮಾತಾಡ್ಕೊಂಡಿದ್ದು ಇದೆ. ಆದರೆ ನಿವೇದಿತಾ ಏನೇ ಹೇಳಿದ್ರು, ಎಷ್ಟೇ ವಯಸ್ಸಾಗಿದ್ರು ಆಕೆ ಆಡೋದು ನೋಡಿದಾಗ ಚಿಕ್ಕ ಹುಡುಗಿ, ಇನ್ನೋಸೆನ್ಸು, ಇನ್ನೂ ಇನ್ನೋಸೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಇತ್ತೀಚೆಗೆ ಅವರ ಸ್ನೇಹಿತೆ ವಾಣಿಯವರ ಬರ್ತ್ಡೇ ಇತ್ತು. ಈ ಸಂದರ್ಭದಲ್ಲಿ ನಿವೇದಿತಾ ಆಡಿದ ಮಾತುಗಳು, ಅವರಿಬ್ಬರು ಆಡಿದ ರೀತಿ ನೋಡಿ ಕೆಲವರು ತಲೆಯಲ್ಲಿ ಹುಳ ಬಿಟ್ಕೊಂಡು ಬಿಟ್ಟಿದ್ದಾರೆ. ಹೌದು, ಇಷ್ಟು ದಿನ ಒಂಟಿಯಾಗಿಯೋ ಅಥವಾ ಆಗ ಪತಿಯಾಗಿದ್ದ ಚಂದನ್ ಶೆಟ್ಟಿ ಜೊತೆಗೋ ರೀಲ್ಸ್ ಮಾಡ್ತಿದ್ದಂಥ ನಿವೇದಿತಾ ಗೌಡ ಇದೀಗ ಸ್ನೇಹಿತೆ ಒಬ್ಬರ ಜೊತೆಗೆ ಅತಿ ಹೆಚ್ಚು ರೀಲ್ಸ್ ಮಾಡ್ತಿದ್ದಾರೆ. ಹಲವು ರೀಲ್ಸ್ಗಳಲ್ಲಿ ಇಬ್ರು ಸುಖ ಸುಮ್ಮನೆ ಜೋರಾಗಿ ನಕ್ಕೋದು ಬಿಟ್ಟರೆ ಇನ್ನೇನು ಇರಲ್ಲ. ಅರ್ಧಂಬರ್ಧ ಅರ್ಧಂಬರ್ಧ ಬಟ್ಟೆಯನ್ನು ಹಾಕ್ಕೊಂಡು ದೇಹವನ್ನು ತೋರಿಸ್ಕೊಂಡು ಅಲ್ಚೂರು ಇಳ್ಚೂರು ಕಾಣೋ ಥರ ರೀಲ್ಸನ್ನು ಮಾಡಿ ವಿಡಿಯೋವನ್ನು ಹಾಕ್ತಾ ಇದ್ದಾರೆ. ಪ್ರತಿ ಬಾರಿನೂ ಇದನ್ನೇ ಮಾಡ್ತಾ ಇದ್ದಾರೆ. ಆದರೆ ಇಬ್ಬರು ತಿಕ್ಲು ಆ ಥರ ಆಡ್ತಾ ಇರೋದನ್ನು ನೋಡಿ ಕೆಲವರು ನಿಮ್ಮಿಬ್ಬರಿಗೆ ಏನಾಗಿದೆ ಅಂತ ಪ್ರಶ್ನಿಸಿದ್ದು ಕೂಡ ಇದೆ. ಒಂದು ತಿಕ್ಲು ಇನ್ನೊಂದು ಪುಕ್ಲು ಅಂತ ಕಾಣುತ್ತೆ ಅಂತ ಹೇಳಿದ್ದೂ ಇದೆ. ಇನ್ನು ಹೀಗಿರಬೇಕಾದ್ರೇ ವಾಣಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಸಕ್ರಿಯರಾಗಿದ್ದಾರೆ. ಅವರು ಇನ್ಸ್ಟಾಗ್ರಾಮ್ನಲ್ಲಿ ಈಗಾಗಲೇ ಹಲವು ರೀಲ್ಸನ್ನು ಮಾಡಿ ಶೇರ್ ಮಾಡಿದ್ದಾಗೆ. ಇದೀಗ ಅವರು ನಿವೇದಿತಾ ಜೊತೆಗೆ ರೀಲ್ಸ್ ಮಾಡೋದು ಹೆಚ್ಚಾಗ್ಬಿಟ್ಟಿದೆ. ಇಬ್ರು ಸುಮ್ಮನೆ ರೀಲ್ಸ್ ಮಾಡಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಇದೀಗ ವಾಣಿಯವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದು ನಿವೇದಿತಾ. ಇದರಲ್ಲಿ ವಾಣಿ ನಿವೇದಿತಾಗೆ ಹೂ ಕೊಟ್ಟು ಪ್ರಪೋಸ್ ಮಾಡಿದ್ದಾರೆ. ನಿವೇದಿತಾ ಶೀರ್ಷಿಕೆಯಲ್ಲಿ, ಇಡೀ ಜಗತ್ತಿನಲ್ಲಿ ನನ್ನ ಆತ್ಮೀಯ ಗೆಳತಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀನು ತುಂಬ ಸುಂದರವಾಗಿದ್ದೀಯಾ, ಆದರೆ ಅದೇ ಸಮಯದಲ್ಲಿ ತುಂಬ ಮೂರ್ಖ ಆಗಿದ್ದೀಯಾ. ನಿನ್ನೊಂದಿಗೆ ನಾನು ಯಾವಾಗಲೂ ನಗ್ತಿದ್ದೇನೆ. ನೀನು ನನ್ನ ಹೆಂಡತಿಯಂತೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದಿದ್ದಾರೆ. ಈ ವಿಡಿಯೋ ಹಾಗೂ ನಿವೇದಿತಾ ಬರೆದಿರೋ ಶೀರ್ಷಿಕೆ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ನಿವೇದಿತಾ ಗೌಡ ಅವರ ಅರ್ಥ ಏನಾಗಿತ್ತು ಅಂದರೆ, ತಾವಿಬ್ಬರು ಎಷ್ಟು ಸ್ನೇಹಿತರು ಎನ್ನುವುದು ಅಷ್ಟೇ ಆಗಿತ್ತು. ಇದರಲ್ಲಿ ನಿವೇದಿತಾ ದೂರ ಹೋದರೆ ತಾವು ಹೇಗೆ ಆಕೆಯನ್ನು ಮಿಸ್ ಮಾಡ್ಕೊಳ್ತೇವೆ ಅಂತ ವಾಣಿ ಕಣ್ಣೀರಿನ ಮುಖಾಂತರವಾಗಿ ತಿಳಿಸಿದರು. ಇವರಿಬ್ರು ಬೇರೆ ಬೇರೆ ಸಮಯದಲ್ಲಿ ಖುಷಿಯಾಗಿರುವ ಕ್ಷಣಗಳನ್ನು ಸೆರೆ ಹಿಡಿಯಲಾಗಿದೆ. ಆದರೆ ಪ್ರಪೋಸ್ ಮಾಡಿರೋದು, ಹೆಂಡತಿ ಅಂತೆಲ್ಲ ಹೇಳಿರುವುದು, ಜೊತೆಗೂ ಇಬ್ಬರು ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿರುವ ನೆಟ್ಟಿಗರು ಎಂಥ ಕಾಲ ಬಂತಪ್ಪ ಅಂತಿದ್ದಾರೆ. ಅಷ್ಟಕ್ಕೂ ವಿಚ್ಛೇದನದ ಬಳಿಕ ನಿವೇದಿತಾ ಮೇಲೆ ಕೋಪ ಮಾಡಿಕೊಂಡವರ ಸಂಖ್ಯೆ ದಿನೇ ದಿನ ಹೆಚ್ಚಾಗ್ತಾನೆ ಇದೆ. ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತಾ ವಿಚ್ಛೇದನ ಪಡೆದ ಮೇಲೆ ಬಹುತೇಕ ಎಲ್ಲರೂ ನಿವೇದಿತಾ ಅವರನ್ನೇ ದೂರ್ತಾ ಇದ್ದಾರೆ. ಚಂದನ್ ಶೆಟ್ಟಿ ತುಂಬಾ ಒಳ್ಳೆಯವರು, ಅವ್ರ ಜೀವನ ಹಾಳು ಮಾಡ್ಬಿಟ್ಟೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೈಗುಳದ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಇದರ ನಡುವೆ ನಿವೇದಿತಾ ಇನ್ನೊಂದು ಹುಡುಗಿಯ ಜೊತೆಗೆ ಸೇರಿಕೊಂಡು ಅಸಭ್ಯವಾಗಿ ವರ್ತಿಸೋದು, ವಿಡಿಯೋ ಮಾಡೋದು, ರೀಲ್ಸ್ ಹಾಕೋದು, ಬೇಕು ಅಂತ ತುಂಡು ಹುಡುಗಿಯನ್ನು ತೊಡೋದು, ದೇಹದ ಭಾಗಗಳನ್ನು ತೋರಿಸೋದು, ಅದರ ಜೊತೆಗೆ ಸುಮ್ಮನೆ ನಗುವಂತಹ, ಸುಮ್ಮನೆ ಎಲ್ಲವನ್ನೂ ತೋರಿಸುವಂಥ ವಿಡಿಯೋ ಮಾಡ್ತಾ ಇರೋದು ಹಲವರ ಕಿರಿಕಿರಿಗೆ ಕಾರಣವಾಗಿದೆ. ಹುಡುಗಿಯವರಿಬ್ಬರು ಈ ಥರ ಆಡ್ತಾ ಇರೋದನ್ನು ನೋಡಿ ಇದು ಫಾರಿನ್ನ ಅಂತ ಕೆಲವರು ಪ್ರಶ್ನಿಸಿದ್ದಾರೆ. ಇನ್ನೂ ಹೇಳಬೇಕು ಅಂತಂದರೆ, ಇವರಿಬ್ಬರಿಗೆ ಯಾರಾದರೂ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ರೆ ಅಥವಾ ಕಮೆಂಟ್ ಮುಖಾಂತರವಾಗಿ ಈ ಥರ ಎಲ್ಲ ಆಡಬೇಡಿ, ಸ್ವಲ್ಪ ಸಂಸ್ಕಾರವಂತ
ಬುದ್ಧಿವಂತರಾಗಿ ನಡ್ಕೊಳ್ಳಿ, ನಿಮ್ಮಿಬ್ರಿಗೆ ಏನು ಬಂದಿದೆ, ಹುಚ್ಚಿಯರ ಥರ ಆಡ್ತಾ ಇದ್ದೀರಲ್ಲ ಅಂತ ಅನೇಕರು ಕಮೆಂಟ್ ಹಾಕಿದ್ದು ಕೂಡ ಇದೆ. ಇನ್ನು ಆ ಕಮೆಂಟ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇಬ್ಬರು ಕೂತ್ಕೊಂಡು ಲೈವ್ ಬಂದು ಹೌದು ನಾವದೆ, ಹೌದು ನಾವಿದೆ, ಏನು ಮಾಡ್ತೀರಾ, ಹೋಗಲ್ಲೋ ಹೋಗಲ್ಲೇ, ಈ ಥರ ಕಮೆಂಟ್ಗಳನ್ನು ರಿಪ್ಲೈ ಮಾಡ್ತಾ ಇದ್ದಾರೆ. ಸೊ ನೀವೇನೇ ಹೇಳಿದ್ರು ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ, ನಾವಿರೋದೇ ಹಿಂಗೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಇದನ್ನು ನೋಡಿ ಪೋಷಕರು ತಳವಳ ವ್ಯಕ್ತಪಡಿಸಿದ್ದಾರೆ. ಈ ಥರ ಆದರೆ ನಮ್ಮ ಮಕ್ಕಳು ಯಾವುದಾದ್ರು ಹುಡುಗಿ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ದೀವಿ ಅಂತಂದ್ರೂ ನಮಗೆ ಭಯ ಆಗುತ್ತೆ. ಇತ್ತೀಚೆಗೆ ಯಾವುದೇ ರಿಲೇಷನ್ಶಿಪ್ಗಳನ್ನು ನಂಬೋಕ್ಕಾಗೋದಿಲ್ಲ. ಯಾವ್ದು ಎಷ್ಟಿರಬೇಕು ಅಷ್ಟೇ ಇರಬೇಕು. ಅತಿಯಾಗಿ ಆಡಿದ್ರೆ ಜೀವನ ಹಾಳಾಗುತ್ತೆ. ಇವರಿಬ್ಬರಿಗೂ ಮದುವೆ ಆಗಲಿ, ಮಕ್ಕಳಾಗಲಿ, ಗಂಡ ಆಗಲಿ ಯಾರೂ ಇಲ್ಲ. ಅದಕ್ಕೆ ಆಡಿದ್ದೇ ಆಟ ಆಗಿದೆ. ಇನ್ನು ಇವ್ರು ಹೆತ್ತೋರ ಬಗ್ಗೆ ನೋಡಿದ್ರೆ ಅವ್ರುಗಳು ಇದೇ ಥರ ರೀಲ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಹೀಗಿರಬೇಕಾದ್ರೆ ಇವರಿಗೆ ಒಂದು ಸೀರಿಯಸ್ನೆಸ್ ಆಗಲಿ ಅಥವಾ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅಥವಾ ಹೇಗಿರಬೇಕು ಅನ್ನೋದಾಗಲಿ ಹೇಗೆ ಅರಿವಿಗೆ ಬರುತ್ತೆ. ಇಂಥವರಿಗೆಲ್ಲ ಎಂಟರ್ಟೈನ್ ಮಾಡಬಾರ್ದು. ನಮ್ಮ ಜನ ಟ್ರೋಲ್ ಮಾಡಿದಷ್ಟು, ಕಮೆಂಟ್ ಮಾಡಿದಷ್ಟು ಇವ್ರು ಓವರ್ ಆಗಿ ಆಡ್ತಾರೆ. ಇವ್ರನ್ನ ಸೈಡ್ಲೈನ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು. ಆಗ ಮಾತ್ರ ಎಲ್ಲವೂ ಸಾಧ್ಯ ಅಂತ ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ನಿವೇದಿತಗೋಸ್ಕರ ಕಣ್ಣೀರು ಹಾಕ್ತಿರೋರ ಸಂಖ್ಯೆ ಎಷ್ಟಾಯ್ತಪ್ಪ. ಅತ್ತ ಚಂದನ್ ಕಣ್ಣೀರು ಹಾಕ್ತಿದ್ದೆ, ಇತ್ತ ವಾಣಿ ಕಣ್ಣೀರು ಹಾಕ್ತಿದ್ದಾರೆ. ವಾಣಿ ನಿವೇದಿತ ಇಲ್ಲ ಅಂತ ಕಣ್ಣೀರು ಹಾಕುವಷ್ಟು ಪೊಸೆಸಿವ್ ಆಗಿದ್ದಾರೆ ಅಂತಂದರೆ ಇವ್ರ ಸಂಬಂಧ ಏನಿರ್ಬೋದು ಅಂತ ಕೆಲವರು ಪ್ರಶ್ನಿಸ್ತಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರು ಆಡ್ತಾ ಇರುವಂಥ ಮಂಗನಾಟ ನೋಡಿ ಅನೇಕರು ಗಾಬರಿ ಬಿದ್ದಿರೋದಂತೂ ಸತ್ಯ. ನಿಮಗೂ ಹಾಗೆ ಅನಿಸಿರ್ಬೋದು. ಇವರ ರೀಲ್ಸ್ ನೋಡಿ ಏನು ಅನಿಸ್ತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.